ಆದರೆ ಜೀವನದಲ್ಲಿ ನಾನು ಮಾನವೀಯತೆಯಲ್ಲಿ ಪಾಸ್ ಆಗಿದ್ದೀನಿ ಅಂಥೇಳಿ ಯಾವತ್ತೂ ಕೂಡ ನಾನು ಅದು ಹೇಳ್ಕೊಂಡು ಬರ್ತೀನಿ. ಯಾಕೆಂದ್ರೆ ನಾವು ಬರೋದು ಕುವೆಂಪುರ ಕ್ಷೇತ್ರದಿಂದ, ಕುವೆಂಪು ಅವ್ರು ಹುಟ್ಟಿರ್ತಕ್ಕಂಥ ಜಿಲ್ಲೆ. ಅವ್ರೇನು ಹೇಳ್ತಾರೆ, ಹುಟ್ಟಬೇಕಾದ್ರೆ ಎಲ್ಲರೂ ಮಾನವರು, ಎಲ್ಲ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತೀವಿ. ಯಾಕೆಂದರೆ ನಾವೆಲ್ಲ ಕಚ್ಚಾಡ್ತೀವಿ. ಅದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಅವ್ರನ್ನೂ ಇವತ್ತು ದ್ವೇಷಿಸಲ್ಲ. ಆದರೆ ನಾವು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದು ನನ್ನ ಇಲಾಖೆಯಿಂದ ಮಾತ್ರ ಸಾಧ್ಯ, ಇನ್ನು ಯಾವ ಇಲಾಖೆಯಿಂದನೂ ಸಾಧ್ಯ ಇಲ್ಲ. ಈ ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಕಾಂಚಲೆಯವರ ಕನ್ನಡ ಅನುವಾದಿತ ಪುಸ್ತಕವನ್ನು ಶೂದ್ರ ಬಂಡಾಯ ಅಂಥೇಳಿ ಇವತ್ತು ಏನು ಬಿಡುಗಡೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿದ್ದು ಹಾಗೂ ಮೂಲ ಇಂಗ್ಲೀಷಿನ ಈ ಲೇಖನವನ್ನು ಅಂದರೆ ಈ ಪುಸ್ತಕವನ್ನು ತಯಾರಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಕಾಂಚಲೆಯವರೇ, ಅದೇ ರೀತಿ ಭಾಳ ಅದ್ಭುತವಾಗಿ ಹಾಗೂ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಸನ್ಮಾನ್ಯ ನಾರಾಯಣರವರೇ, ಕವಿಗಳು ಆಗಿರ್ತಕ್ಕಂಥ ಶ್ರೀಮತಿ ಭಾರತೀ ದೇವಿಯವರೇ, ಅದೇ ರೀತಿ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಿಯವರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ. ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಾನು ಯಾವುದೇ ಕಾರಣಕ್ಕೂ ಬುಕ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಆದರೆ ಬುಕ್ಕನ್ನು ಓದ್ತಕ್ಕಂಥ ಜವಾಬ್ದಾರಿಯನ್ನು ಮಕ್ಕಳಿಗೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದು ಭಾಳ ಮೂಲ ಅಂಥೇಳಿ ನಾನು ಬಯಸ್ತೇನೆ. ನನ್ನ ಮಾತುಗಳು ಬೇರೆ ರೀತಿ ಇರ್ತವೆ. ಯಾಕೆಂದರೆ ನಾನು ಏನೋ ಒಂದು ಭಾಳ ದೊಡ್ಡ ಸ್ಪೀಚ್ ಕೊಡ್ತೀನಿ, ಅದೆಲ್ಲ ಅನುಭವದ ಮೇಲೆ ನಾನು ಮಾತಾಡಬೇಕಾಗ್ತದೆ. ಸರ್, I would like to call this as a kind of a revolution. I think it is a literative revolution which you have created. Usually revolution ಅಂದಾಗ ಪಾದಯಾತ್ರೆ ಆಗ್ತದೆ, ಹೋರಾಟಗಳಾಗ್ತವೆ. ಅಗ್ರಿಕಲ್ಚರ್ ಬಗ್ಗೆ ನೀವು ರೈತರು ಸಮೂಹ 1.5 ವರ್ಷ ಅವ್ರು ಏನು ಹೋರಾಟವನ್ನು ಮಾಡಿದರು. ಆದರೆ ಐ ಥಿಂಕ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಶೂದ್ರಾಸ್, ಫಾರ್ ಅಸ್ ಟು ಕಮ್ ಇನ್ ಟು ಮೇನ್ ಸ್ಟ್ರೀಮ್ ಹೂ ಆರ್ ಬಹುಸಂಖ್ಯಾತರು. ಅಂದರೆ ವಿ ಆರ್ ದ ಮೇಜರ್ ಪೀಪಲ್ ಹೂ ಹ್ಯಾವ್ ಬಿನ್ ಎಫೆಕ್ಟೆಡ್. ನನ್ನ ಮಾತುಗಳು ಯಾರೂ ವಿರುದ್ಧ ಇರೋದಿಲ್ಲ, ಆದರೆ ನಮ್ಮ ಪರವಾಗಿರ್ತದೆ. ಯಾಕೆಂದರೆ ಅದು ಬಹಳ ಮುಖ್ಯ. ಬೇರೆಯವ್ರನ್ನ ಬೈದು ನಮ್ಮ ಮೇಲೆ ಬರೋದು ಬೇಡ. ನಮಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮ ಪರವಾಗಿ ಮಾತಾಡಿಕೊಂಡೇ ನಾವು ಮುಂದೆ ಹೋಗ್ಬೋದು. ಅದನ್ನು ಬೇರೆಯವರಿಗೆ ಬೈಬೇಕಂತ ಅದು ಮಾನವೀಯತೆ ಅಲ್ಲ. ಆ ಬೈತಕ್ಕಂಥ ವ್ಯವಸ್ಥೆಯನ್ನು ಕೆಲವರು ಮಾಡ್ತಾರೆ. ಅವ್ರು ಯಾರು ಅಂಥೇಳಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಅದ್ರ ಬಗ್ಗೆ ಹುಷಾರಾಗಿರಬೇಕಾಗ್ತದೆ ಅಂಥೇಳಿ ನಾನು ಭಾವಿಸ್ತೀನಿ. ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಾನು ಅದಕ್ಕೆ ಈ ಬುಕ್ ಬಗ್ಗೆ ನಾನು ಯಾಕೆಂದರೆ ವೈಯಕ್ತಿಕವಾಗಿ ನಾವು ಓದಿಲ್ಲ, ಅದಕ್ಕೆ ನಾನು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು. ಆದರೆ ಒಂದು ವಿಚಾರಗಳನ್ನು ಅವರು ಕೊಟ್ಟಿರ್ತಕ್ಕಂಥ, ಯಾಕೆಂದರೆ ನಾನು ಸುಮಾರು ಐ ಥಿಂಕ್ ಇಟ್ ಹ್ಯಾಸ್ ಬೀನ್ ಓವರ್ 2 years, sir, 1.5-2 years my acquaintance with you, and I have been taking guidances which I've quite implemented in my department also, though with very quite resistance. But I don't see them. I see only children's future. I run my ಡಿಪಾರ್ಟ್ಮೆಂಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ಅವರಿಗೆ ಏನು ಒಳ್ಳೇದಾಗಬೇಕು ಅದು ಹಿಂದೆ ಮುಂದೆ ನೋಡೋದಿಲ್ಲ, ಅದನ್ನು ಮಾಡ್ತೀನಿ. ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಕೂಡ. ಇವಾಗ ನಾರಾಯಣ್ ಅವರು ಒಂದು ಮಾತು ಹೇಳಿದರು ಮಾತಾಡಬೇಕಾದ್ರೆ, ಯಾಕೆಂದರೆ ಇದನ್ನ ಏನಾದ್ರು ನೀವು ಕನ್ನಡಕ್ಕೆ ಅನುವಾದ ಮಾಡಿದಿರಿ ಅಂತ ಹೇಳಿದರೆ ಅದು ಅವ್ರು ಇಂಗ್ಲೀಷಲ್ಲಿ ಬರೆದಿದ್ದಕ್ಕೆ ಮಾತ್ರ. ತೆಲುಗುವಲ್ಲಿ ಇಲ್ಲಾಂದರೆ ಬೇರೆ ಭಾಷೆಯಲ್ಲಿ ಇದ್ದಿದ್ರೆ ನೀವು ಬರೆಯೋಕ್ಕಾಗ್ತಿಲ್ಲ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ತೆಲುಗುನೇ ಗೊತ್ತಿಲ್ಲ. ಕರೆಕ್ಟಾ? ಸೊ ನಮ್ಮ ದೇಶದಲ್ಲೂ ಕೂಡ ಯಾವ ಭಾಷೆ ಪ್ರಮುಖವಾಗಿದೆ, ಯಾವುದು ಮುಖ್ಯ ಅಂಥೇಳಿ ಇಲ್ಲೇ ರಿಸಲ್ಟ್ ಬಂದುಬಿಡ್ತು. ಈಗ ಯಾವುದೋ ಬೇರೆ ಭಾಷೆಯಲ್ಲಿ ಬರೆದಿದ್ದಾರೆ. ಯಾಕೆಂದ್ರೆ ದೇಶ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಫೆಡ್ರಲ್ ಸಿಸ್ಟಮಲ್ಲಿ ನಾವು ಡಿವೈಡ್ ಆಗಿದ್ದು ಜಾತಿ ಧರ್ಮದ ಮೇಲಲ್ಲ. ರಾಜಕಾರಣಿಗಳು ಜಾತಿ ಧರ್ಮದ ಮೇಲೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ನಮಗೆ ಫ್ರೀಯಾಗಿ ಪುಕ್ಷಟೆ ಓಟ್ ಬಂದುಬಿಡುತ್ತೆ. ನಾನು ಈ ಜಾತಿ ಆದರೆ ನಂಗೆ ಫ್ರೀಯಾಗಿ ಓಟ್ ಬಂದುಬಿಡುತ್ತೆ. ಆದರೆ ಈ ದೇಶ ನಮಗೆ ಡಿವೈಡ್ ಆಗಿದ್ದು ಭಾಷೆ ಮೇಲೆ. ಲಿಂಗ್ವಿಸ್ಟಿಕ್ ಡಿವಿಷನ್ ಹ್ಯಾಸ್ ಹ್ಯಾಪೆಂಡ್ ಮೋಸ್ಟ್ ಆಫ್ ದ ಥಿಂಗ್ ಇನ್ ಆರ್ ಕಂಟ್ರಿ. ಅದು ಆಗಿದೆ. ಆದರೆ ನನಗೆ ಭಾಳ ಮುಖ್ಯವಾಗಿ ಯಾಕೆಂತ ಹೇಳಿದರೆ ಎಜುಕೇಷನ್ನು ಭಾಳ ಅದು ಫಂಡಮೆಂಟಲ್ ರೈಟ್ಸು. ನಾವು ಭಾಷಣ ಮಾಡ್ತೀವಿ ಬಟ್ ವಿ ಡೋಂಟ್ ಗಿವ್ ಇಟ್. ಆದರೆ ನನಗೆ ಈ 3 ವರ್ಷದೊಳಗೆ ಸಾಕಷ್ಟು ಟೀಕಾ ಟಿಪ್ಪಣಿಗಳು ನನ್ನ ಭಾಷೆ ಮೇಲೂ ಕೂಡ ಇತ್ತು. ಲಾಟ್ ಆಫ್ ಪೀಪಲ್ ಕ್ರಿಟಿಸೈಸ್ಡ್ ಮೈ ಕನ್ನಡ ಸರ್, ಬಿಕಾಸ್ ಐ ಥಿಂಕ್ ದಟ್
I don't take blame myself. The teacher who taught me Kannada is the person to be blamed because he didn't teach me well. ಯಾರು ನನಗೆ ಕನ್ನಡ ಹೇಳಿಕೊಟ್ರು ಅವರನ್ನು ತಪ್ಪನ್ನು ಹುಡುಕ್ತಾ ಇದ್ದೀನಿ. ಎಜುಕೇಷನ್ ಮಿನಿಸ್ಟ್ರಾಗಿ ನನಗೆ ಇನ್ನೂ ಕೈಗೆ ಸಿಕ್ಕಿಲ್ಲ, ಅದು ಬೇರೆ ಪ್ರಶ್ನೆ. ನಾನು ಏನು ಮಾಡೋದಿಲ್ಲ ಏನಾದ್ರು ಬೈರಾಜ್ ಸಿಕ್ಕರೇನು ಕೂಡ. ಆದರೆ ನನಗೇನಾಗ್ಬಿಡ್ತು, ನಾನು ಓದಿದ್ದು ಐ ಸ್ಟಡಿಡ್ ಇನ್ ಶಿವಮೊಗ್ಗ ಸರ್. ದೇರ್ ಐ ಸ್ಟಡಿಡ್ ಇನ್ ಎನ್ ಇಂಗ್ಲೀಷ್ ಮೀಡಿಯಮ್. ನಾರಾಯಣ್ ಅವ್ರು ಅಂದ್ಕೊಂಡ್ರು ಕನ್ನಡ ಮೀಡಿಯಮ್ ಅಂತ. ಇಲ್ಲ, ನಾನು ಇತ್ಲ ಕನ್ನಡನೂ ಇಲ್ಲ ಇಂಗ್ಲೀಷು ಇಲ್ಲ. ಅಲ್ಲ, ಅವ್ರಿಗೆ ಹೇಳಿದ್ರಾ? ಓಕೆ. ನನಗೇನಾಗ್ಬಿಡ್ತು, ಶಿವಮೊಗ್ಗದಲ್ಲಿ ಇಂಗ್ಲೀಷ್ ಮೀಡಿಯಮ್ ನಮ್ಮ ತಂದೆಯವ್ರು ಸೇರಿಸಿದ್ದು. ಅಲ್ಲಿ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳಿಕೊಡೋರು. 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸು ಸ್ವಲ್ಪ ತಲೆಹಲ್ಟೆ ಇದ್ದೆ ಅಂಥೇಳಿ ಸೆಂಟ್ ಚಾರ್ಲ್ಸ್ ಸ್ಕೂಲ್ ದೇ ಪುಟ್ ಮೀ ಇನ್ ಬೋರ್ಡಿಂಗ್ ಸರ್ ಬಿಕಾಸ್ ಐ ಆಮ್ ಲಿಟಲ್ ರೆಬಿಲೆಂಟ್. ಸೊ ಐ ವಾಸ್ ದೇರ್. ಸೊ ಎನಿವೆ, ಅಲ್ಲಿ ಯಾಕೆ ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಷ್ಟಿಗೆ ನಮ್ಮ ತಂದೆಯವರು ಮಂತ್ರಿಗಳಾದರು. ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲಲ್ಲಿ ಸೇರಿಸಿದ್ರು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮೇ ಸೇರಿಸಿದ್ದು. ಅಲ್ಲಿ ಇಂಗ್ಲೀಷ್ನ ಕನ್ನಡನೇ ಇಂಗ್ಲೀಷಲ್ಲಿ ಹೇಳ್ಕೊಡೋರು. ನಾವೊಂಥರ ಡಬಲ್ ಗ್ರ್ಯಾಜುಯೇಟ್ ಇದ್ದಂಗೆ, ಇತ್ಲ ಕಲೀಲೂ ಇಲ್ಲ, ಕಲ್ತು ಮುಂದೆ ಹೋಗಲಿಲ್ಲ, ಮಧ್ಯ ಕರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ವಿ. ಎಷ್ಟು ಸತಿ ಪಾಸ್ ಆಗಿದ್ದೀನಿ, ಎಷ್ಟು ಸತಿ ಫೇಲ್ ಆಗಿದ್ದೀನಿ ನಾನಂತೂ ನಿಮ್ಮ ಹತ್ರ ಚರ್ಚೆ ಮಾಡಲ್ಲ. ಆದರೆ ಜೀವನದಲ್ಲಿ ನಾನು ಮಾನವೀಯತೆಯಲ್ಲಿ ಪಾಸ್ ಆಗಿದ್ದೀನಿ ಅಂಥೇಳಿ ಯಾವತ್ತೂ ಕೂಡ ನಾನು ಅದು ಹೇಳ್ಕೊಂಡು ಬರ್ತೀನಿ. ಯಾಕೆಂದ್ರೆ ನಾವು ಬರೋದು ಕುವೆಂಪುರ ಕ್ಷೇತ್ರದಿಂದ. ಕುವೆಂಪು ಅವ್ರು ಹುಟ್ಟಿರ್ತಕ್ಕಂಥ ಜಿಲ್ಲೆ. ಅವ್ರೇನು ಹೇಳ್ತಾರೆ, ಹುಟ್ಟಬೇಕಾದ್ರೆ ಎಲ್ಲರೂ ಮಾನವರು, ಎಲ್ಲ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತೀವಿ. ಯಾಕೆಂದರೆ ನಾವೆಲ್ಲ ಕಚ್ಚಾಡ್ತೀವಿ. ಅದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಅವ್ರನ್ನೂ ಇವತ್ತು ದ್ವೇಷಿಸಲ್ಲ. ಆದರೆ ನಾವು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದು ನನ್ನ ಇಲಾಖೆಯಿಂದ ಮಾತ್ರ ಸಾಧ್ಯ, ಇನ್ನು ಯಾವ ಇಲಾಖೆಯಿಂದನೂ ಸಾಧ್ಯ ಇಲ್ಲ. ಈಗ ಕಾಂಚಲೆಯವ್ರ ಬುಕ್ ಓದಬೇಕಂದ್ರೆ ಮಕ್ಕಳು LKGಯಲ್ಲಿ ಪಾಠ ಓದಬೇಕು, ಇಂಗ್ಲೀಷಲ್ಲಿ ಓದಬೇಕು, ಕನ್ನಡದಲ್ಲಿ ಓದಬೇಕು, ಎಲ್ಲದೂ ಕೂಡ. ನನಗೆ ಎಲ್ಲಿವರೆಗೂ ಆಯ್ತಂದರೆ ಸರ್, ವೆನ್ ಐ ಬಿಕೇಮ್ ಎಜುಕೇಷನ್ ಮಿನಿಸ್ಟರ್, ಐ ವಾಸ್ ಅಫ್ಕೋರ್ಸ್ ಟುಡೇ ದ ಮೇನ್ ವಿಲನ್ ಇನ್ ಸೊಸೈಟಿ ಈಸ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಗೌರ್ಮೆಂಟ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಇನ್ ಅವರ್ ಕಂಟ್ರಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಅದೇನು ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಗ್ರೇಟ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಂಥವ್ರು ಅಂದರೆ ನಾವು ಶೂದ್ರ ಇರ್ಬೋದು, ಯಾರೋ ಸಾಮಾನ್ಯ ಜನರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ತಲೆ ಕೆಡಿಸಿ ಅವ್ರನ್ನ ಮನೆಯಲ್ಲಿರೋ ಹೆಣ್ಣುಮಕ್ಕಳು ಕೂಡ ರೊಟ್ಟಿ ಬಡಿತಾಯಿದ್ರು ನಾರಾಯಣ್ ಅವರೇ. ಅವ್ರು ಹೋಗಿ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು ಓಟ್ ಹಾಕಿ ಇವತ್ತು ಗ್ಯಾಸ್ ಸಿಲಿಂಡ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಸಿದ್ದರಾಮಯ್ಯವರು ಬಂದು ಬದುಕಿಸಿದ್ರು 2,000 ರೂಪಾಯಿ ಕೊಟ್ಟು. ನಾವು ಪುಕ್ಷಟೆ ಕೊಟ್ಟಿಲ್ಲ, ಆರ್ಥಿಕವಾಗಿ ನೋಡ್ಕೊಂಡು ಮಾಡ್ತೀವಿ. ನಾವು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ತಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ನಿಮಗೆಲ್ಲ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು, ನಾನು ಈಗ ತಾನೇ ಕಾರಲ್ಲಿ ಬರಬೇಕಾದ್ರೆ ನಾರಾಯಣ್ ಅವರು ಹೇಳ್ತಾಯಿದ್ರು, ಅಕ್ಷರ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅಕ್ಷರ ತುಂಗ ಅಂಥೇಳಿ. ಮುಂಚೆ ಯಾವಾಗಲೂ ಕೂಡ ನಾನು ಸ್ವಲ್ಪ ದಯವಿಟ್ಟು ಕ್ಷಮಿಸ್ಬೇಕಾಗತ್ತೆ, ನಿಮಗೆಲ್ಲ ಬೇಜಾರಾದರೆ ಹೋಗಿ ಕೂತ್ಕೊಬಿಡ್ತೀನಿ. ಯಾಕಂದರೆ ಈ ಬುಕ್ ಬಗ್ಗೆ ಮಾತಾಡೋದಷ್ಟು ಬುದ್ಧಿವಂತ ಅಲ್ಲ. ಆದರೆ ಆ ಬುದ್ಧಿವಂತರನ್ನು ತಯಾರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಸಚಿವನಾಗ್ತೀನಿ, ಅದಕ್ಕೆ ನಾನು ಮಾತಾಡ್ತಾ ಇರೋದು. ಸೊ ಏನಾಗುತ್ತೆ, 1991-92 my father comes out with a program called Akshara or Akshara Tunga. Earlier what used to happen was all the labor class people, and they are all mostly Shudras or below. I will not majority of them. So labor class people, ಅವ್ರನ್ನ ಮಕ್ಕಳನ್ನ they were not able to leave their children because most of the houses were huts. Now at least tiles are there, RCC is there, but you can't leave the child there. So you used to take the child to the farm, to the fields where they used to work for their food and the child's, because it is their child. So there they used to put a saree, make the child in a saree, in that swing, ಜೋಕಾಲಿ ಅಂತ ಹೇಳಿ ನಾವು ಹೇಳ್ತೀವಿ. ಏನಂತೀವಿ ಅದಕ್ಕೆ? ಜೋಕಾಲಿನ ನಮ್ಮ ಕನ್ನಡ ಇಂಗ್ಲೀಷ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ನಾನೇನು ಮಾಡೋಕ್ಕಾಗಲ್ಲ. ಆದರೆ ಅದರಲ್ಲಿ ಜೋಕಾಲಿಯಲ್ಲಿ ಎಲ್ಲ ಮಾಡ್ತಾಯಿತ್ತು. ಆ ಸಂದರ್ಭದಲ್ಲಿ ತಂದೆ ತಾಯಿಯವರು ಹೊಟ್ಟೆಪಾಡಿಗೆ ದುಡಿತಾಯಿದ್ರು. ಆ ಮಕ್ಕಳಿಗೆ ಹೊಟ್ಟೆಗೆ ಅನ್ನ ಕೊಡಬೇಕು ಅಂಥೇಳಿ. ಆದರೆ ಶಿಕ್ಷಣದಲ್ಲಿ ಆ ಮಕ್ಕಳಿಗೆ ಈ ಹೆತ್ತ ತಂದೆ ತಾಯಿಯವರೇ ಅಲ್ಲಿ ಮೋಸ ಹೋಗ್ತಾಯಿದ್ರು. ತಂದೆ ತಾಯಿಯವ್ರಿಗೆ ಅದು ಬದುಕಿಸ್ಬೇಕಲ್ಲ, ನಮ್ಮ ಮಕ್ಕಳಲ್ಲ ಅಂಥೇಳಿ ನಾವು ಬದುಕ್ತಾ ಇದ್ವಿ ಹೊರತು. ಆದರೆ ನಾವು ಬೆಳಿಬೇಕು, ನಾವು ಕೂಡ ಬುದ್ಧಿವಂತರಾಗಬೇಕು, ಬೇರೆಯವ್ರ ಹತ್ರ ಸಮಾನತೆಯಿಂದ ತರಬೇಕು ಅಂತ ಬರಲಿಲ್ಲ. ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು, ನಮ್ಮ ತಂದೆಯವರು ಒಂದು ಕಾರ್ಯಕ್ರಮ ತರ್ತಾರೆ. ಯಾವ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲರಿಗೂ ಕೂಡ ₹1 ಸ್ಟೈಫಂಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ದಾಖಲಾತಿ ಹೈಯೆಸ್ಟ್ ಅಡ್ಮಿಷನ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಹ್ಯಾಪೆಂಡ್ on that time when my father Bangarappaji was state chief minister.
ಅವಾಗ ದಾಖಲಾತಿ ಜಾಸ್ತಿ ಆಯಿತು. ಅದನ್ನು ಅಫ್ಕೋರ್ಸ್ ಗಂಡು ಮಕ್ಳಿಗೆ ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಅವ್ರು ಹೋಗಿ ಒಂದು ಪ್ಯಾಕೆಟ್ ಗೀಕೆಟ್ ನೋಡ್ಬಿಡೋದು, ಅವ್ರ ಎಜುಕೇಷನ್ ಕ್ವಾಲಿಟಿ ಅಲ್ಲಿತ್ತು. ತಾಯಿಯವ್ರ ಕೈಯಲ್ಲಿ ಕೊಡೋರು. ಆ ತಾಯಿಯವರು ಶನಿವಾರ ಆ ದುಡ್ಡನ್ನು ತಗೊಂಡು ಅವರು ಕೂಡ ಒಂಥರ ಸ್ಟೈಫಂಡ್ ಥರ, ನೀವು ಓದೋ ಟೈಮಲ್ಲಿ ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿ. ನಮ್ಮ ಆಫೀಸರು ಕೂಡ ಇಲ್ಲಿ ಇದ್ದಾರೆ, ನಾನು ಅವರಿಗೆ ಎಷ್ಟೋ ಒಂದು ಸತಿ ಹೇಳಿದ್ದೀನಿ, ಅವರೆಲ್ಲರೂ ಕೂಡ ನಾನು ಅದನ್ನು ಅರ್ನ್ ವೈಲ್ ಯು ಲರ್ನ್. ಸೊ that program we are going to introduce in next 1 year or something, sir. When the child is learning, it can even earn also with respect. ಅದನ್ನು ಈಗ ಹೆಂಗೆ ನಾವು ಆಂಗ್ಲ ಭಾಷೆಯನ್ನು ನಾವು ಶುರು ಮಾಡಿದ್ದೀವಿ, ಈಗ ನಾವು ಈವನ್ ಇಂಗ್ಲೀಷ್ ಮೀಡಿಯಮ್ನ, ಈಗ ನಾರಾಯಣ್ ಅವರೇ ತಾವು ಹೇಳಿದ್ರಿ ನಾನು ಇಂಗ್ಲೀಷ್ ಮೀಡಿಯಮ್ನ ತರ್ತೀನಿ ಅಂತ ಹೇಳಿದಾಗ ನನ್ನನ್ನು ಕನ್ನಡ ವಿರೋಧಿ ಅಂತ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಇತ್ತು. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ, ನಾನು ಭಾಳ ಹುಷಾರಾಗಿದ್ದೆ. ನಾನು ದ್ವಿಭಾಷಾ ಅಂತ ಹೇಳಿ ಕರೆದುಬಿಟ್ಟೆ, ನಾನು ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿಲ್ಲ. ಈಗಲೂ ಕೂಡ ದ್ವಿಭಾಷಾ ಅಂತಲೇ ಹೇಳೋದು ಹೈಯೆಸ್ಟು. ಯಾಕೆಂದರೆ ರೈಟ್ ಆಫ್ ದ ಮೀಡಿಯಮ್, ಏನು ಕಲಿಕೆಯ ನಮ್ಮ ಏನು ಮಾಧ್ಯಮ ಏನಿದೆಯಲ್ಲ ಅದು ಪೇರೆಂಟ್ಸಿಗೆ ಬಿಟ್ಟಿರ್ತಕ್ಕಂಥದ್ದು. ಪೇರೆಂಟ್ಸ್ ಇವತ್ತು ಹುಟ್ಟಿದ ತಕ್ಷಣ ಮಗು ಹುಟ್ಟೋಕ್ಕಿಂತನೂ ಕೂಡ ನಾನು ಯಾವ ಶಾಲೆಯಲ್ಲಿ ಸೇರಿಸ್ಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಸಾಲ ಮಾಡಿದ್ರೂ ಪರವಾಗಿಲ್ಲ, ನಾನು ಅವರಿಗೆ ಸಾಲ ಮಾಡೋದ್ರೂ ಕಲಿಸ್ಬೇಕು ಅಂತ. ಸರ್ಕಾರಗಳು ಎಜುಕೇಷನ್ನ ಫ್ರೀಯಾಗಿ ಕೊಡೋಕ್ಕಲ್ಲ. ಈಗ ನಮ್ಮ ಸರ್ಕಾರ ರೈಟ್ ಟು ಎಜುಕೇಷನ್ ತಂದವರು ನಾವು, ರೈಟ್ ಟು ಫುಡ್ ತಂದವರು ನಾವು. ಇದೆಲ್ಲರಿಗೂ ಯಾರಿಗೆ ಹೆಲ್ಪ್ ಆಗಿದ್ದು ನಾರಾಯಣ್ ಅವರೇ? ಬಹುಸಂಖ್ಯಾತರು ಇವರೇ. ಬಟ್ ಆ ಬುಕ್ಕನ್ನು ಬರೆದಿರ್ತಕ್ಕಂಥ ಕಾಂಚಿಲ್ಲಯ್ಯವರ ಆ ಮನಸ್ಥಿತಿ ಒಳಗಡೆ ಇರ್ತಕ್ಕಂಥ ನಮಗೇನು ಬುದ್ಧಿಯನ್ನು ಹೇಳ್ಕೊಡ್ತಾ ಇದ್ದಾರೆ, ಅದನ್ನು ಓದ್ತಕ್ಕಂಥ ರೋಡೇ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಎಲ್ಲಿಂದ ಬರ್ತದೆ? ಆ ರೋಡ್ ಕ್ರಿಯೇಟ್ ಮಾಡೋರು ಯಾರು ಅಂದರೆ ನಮ್ಮಂಥ ಶಿಕ್ಷಣ ಸಚಿವರು. ನನಗೆ ಏನೇ ಟೀಕಾ ಟಿಪ್ಪಣಿ ಹೇಳಿದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಒಂದು ಮೋಸ್ಟ್ಲಿ ಮುಂದಿನ ವರ್ಷ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆನೂ ಕೂಡ ದ್ವಿಭಾಷಾ ಮಾಧ್ಯಮ ನಮ್ಮ ರಾಜ್ಯದಲ್ಲಿ ಆಗ್ತದೆ. ಈಗಾಗಲೇ ಮೋರ್ ದೆನ್ 50% ವಿ ಹ್ಯಾವ್ ಆಲ್ರೆಡಿ ಡನ್ ಸರ್, ಆ್ಯಂಡ್ ಚೆನ್ನಾಗಾಗಿದೆ. ಆಮೇಲೆ ರಿಸಲ್ಟು ಕೂಡ ಮೋರ್ ದೆನ್ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ದಿಸ್ ಎಜುಕೇಷನ್. ಯಾರಿಗೆ ಈ ಎಜುಕೇಷನ್ ಬರಬೇಕಾಗಿತ್ತು? ಇಫ್ somebody has to read your book, they have to be first educated. If they are not educated, no. And who are these people who are supposed to read in this society today is that SC, ST, backward, OBCs who are in need. For them you have written. It would have been your lifetime which has come into the text which we have already spoken. ನಾವು ಮಾತಾಡಿದ್ದೀವಿ, ಅದನ್ನು ಓದಬೇಕಲ್ಲ, ಬೇರೆಯವರು ಓದಬೇಕಲ್ಲ. ಓದಲಿಲ್ಲ ಅಂದರೆ ಎಲ್ಲ ಆಗ್ತದೆ. ಆ ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಇಲಾಖೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಕೆಲಸನ ನಾನು ಇವತ್ತು ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇಲಾಖೆಯಲ್ಲಿ ಸುಮಾರು ಕಾಪಿ ಹೊಡಿತಾ ಇದ್ದರು ಸರ್. ದೇ ಯೂಸ್ ಟು ಕಾಪಿ ಹೊಡಿಯೋರು ಯಾರು? ಹೂ ಇಸ್ ಟು ಕಾಪಿ? We used to copy. It was very comfortable. For one day we used to pass, but lifelong we used to fail because we copied and then passed. ಯಾರು ಕಾಪಿ ಹೊಡೆದು ಪಾಸ್ ಆಗ್ತಾರೆ ಅವತ್ತು ಒಂದು ದಿವಸ, ಅವ್ರ ಜೀವನದಲ್ಲಿ ಅವ್ರು ಯಾವತ್ತೂ ಕೂಡ ಮುಂದೆ ಬರೋದಕ್ಕಾಗೋದಿಲ್ಲ. ಅಂಥ ಸಿಸ್ಟಮ್ನಲ್ಲಿ ನಾವು ಬದುಕ್ತಕ್ಕಂಥದ್ದನ್ನು ಹೊರಗಿಟ್ಟು ಇವತ್ತು ನಾವು ಶಿಕ್ಷಣ ಇಲಾಖೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇವತ್ತು ಭಾಳ ಸಂತೋಷ ಇದೆ. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮೇಲ್ ಮಾಡಿದ್ದೀವಿ. ನಾಳೆ ಏನು ಇವತ್ತು ಅನುದಾನ ಏನು ಅನುವಾದವನ್ನು ಮಾಡಿದ್ದಾರೆ ನಮ್ಮ ಶ್ರೀಮತಿ ಜಯಲಕ್ಷ್ಮಿ ಅವರು ಬುಕ್ಕನ್ನು, ಅದನ್ನು ಓದಬೇಕು ಅಂತ ಹೇಳಿದರೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮೇಲ್ ಹಂತಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನನ್ನ ಇಲಾಖೆಯಲ್ಲಾಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವಿ ವಿಲ್ ಫೈಂಡ್ ದಿಸ್ ರೂಟ್ ಟು ಗೆಟ್ ಇನ್ ಟು ದೀಸ್ ಕೈಂಡ್ ಆಫ್ ಬುಕ್ಸ್ ಆರ್ ಮೆನಿ ಬುಕ್ಸ್ ವಿಚ್ ಆರ್ ರಿಟನ್ ಫಾರ್ ಅಸ್ ಆರ್ ಈ ಸಮೂಹಕ್ಕೆ ಏನು ಅದನ್ನು ಬರ್ತಿದೆ. ಐ ಥಿಂಕ್ ಅದಕ್ಕೆ ನಾನು ಹೇಳಿದ್ದು ಇಟ್ ಈಸ್ ಎ ರೆವಲ್ಯೂಷನ್ ಬೈ ಲಿಟ್ರಸಿ. ಐ ಥಿಂಕ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದಟ್. ದಿಸ್ ಇಸ್ ಟೈಮ್. ಯಾಕೆಂದರೆ ಇಲ್ಲಾಂದರೆ ನಮ್ಮನ್ನೆಲ್ಲ ಕಚ್ಚಾಡಿಸ್ತಾರೆ, ನಮ್ಮನ್ನೆಲ್ಲ ಹೊಡೆದಾಡಿಸ್ತಾರೆ. ನಾವೆಲ್ಲ ಓದಬಾರ್ದು, ನಮ್ಮಲ್ಲೇ ಜಗಳ ತರಬೇಕು ಅಂತಕ್ಕಂಥದ್ದು ಏನೋ ಒಂದು ನಾನು ಪ್ರಾಕ್ಟಿಕಲಿ ಮಾತಾಡೋದಾದರೆ ಅದಕ್ಕೆ ಇದೆಲ್ಲದು ಬರಬೇಕಾಗ್ತದೆ. ಆ್ಯಂಡ್ ನಾನು ಇಷ್ಟೇ ಹೇಳೋದು ಸರ್, ವಿ ಆರ್ ರಿಯಲಿ ಆನರ್ಡ್. ಯು ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಹೈದರಾಬಾದ್ ಆ್ಯಂಡ್ ಯು ಹ್ಯಾವ್ ಟೇಕನ್ ಸೋ ಮಚ್ ಆಫ್ ದಿಸ್ ಥಿಂಗ್. ಆ್ಯಂಡ್ ಮಾತಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಇದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾರಾಯಣ್ ಅವರೇ ತಾವು ಹೇಳಿದ್ರಿ ಅನಿಸುತ್ತೆ. ಅದನ್ನು ನಾನು ಒಪ್ಕೊಳ್ತೀನಿ. ಕೇರಳ ಪ್ರೂವ್ ಮಾಡಿದೆ, ತಮಿಳ್ನಾಡು ಪ್ರೂವ್ ಮಾಡಿದೆ. ನಾವೆಲ್ಲ ಸಿಕ್ಕಾಕ್ಕೊಂಡಿದ್ದೀವಿ.
ಆದರೆ ನರಳೋದಕ್ಕೆ ನಾವು ಬಿಡೋದಿಲ್ಲ. ಮತ್ತೆ ವಾಪಸ್ಸು ಈ ಸಿಸ್ಟಮ್ನ ತರ್ತಕ್ಕಂಥದ್ದನ್ನು ನಾವೆಲ್ಲ ಬಹುಸಂಖ್ಯಾತರು ನಾವು ಮಾಡಲೇಬೇಕಾಗ್ತದೆ, ಧ್ವನಿ ಎತ್ತಬೇಕಾಗತ್ತೆ. ಅಂಥ ಸ್ಥಾನವನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಜನರು ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿರೋದ್ರಿಂದ ನೀವು ಸೋಷಿಯಲ್ ಜಸ್ಟಿಸ್ನ ಬರೀ ಭಾಷಣಕ್ಕಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ತರ್ತಕ್ಕಂಥದ್ದನ್ನು ನಾವು ಸಾಮಾಜಿಕವಾಗಿ ಬೈ ಎಡ್ಯುಕೇಷನ್ ನಾನು ಮಾಡ್ತೀನಿ ಅಂಥೇಳಿ ಒಬ್ಬ ಶಿಕ್ಷಣ ಸಚಿವರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅನುವಾದ ಮಾಡಿರ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮವನ್ನು ಯಾರ್ಯಾರು ತಾವೆಲ್ಲರೂ ಕೂಡ ಆಯೋಜನೆಯನ್ನು ಮಾಡಿದ್ರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಬಂದಿರತಕ್ಕಂಥವ್ರಿಗೂ ಕೂಡ ಗೌರವವನ್ನು ಕೊಟ್ಟು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು, ವಿಶೇಷವಾಗಿ ಕಾಂಚಲಯ್ಯ ಅವರಿಗೆ ಭಾಳ ಸಂತೋಷ. ವಿ ಆರ್ ವೆರಿ ಆನರ್ಡ್ ಟು ಹ್ಯಾವ್ ಯು ಆ್ಯಂಡ್ ಪ್ಲೀಸ್ ಯು ಶುಡ್ ಕೀಪ್ ಕಮಿಂಗ್ ಆ್ಯಂಡ್ ವಿಲ್ ಮೇಕ್ ಇಟ್ ಲಿಟಲ್ ಮೋರ್ ಬಿಗ್ಗರ್. ಇಟ್ ಹ್ಯಾಸ್ ಟು ಸ್ಟಾರ್ಟ್. ಈಗ ಒಂದು ಚಿಕ್ಕ ಸಸಿ ಹಾಕಿದ್ದೀವಿ. It's just a plant, it's just a seed, but we are very sure this is going to grow as bigger and give shelter for our people through these books or many more functions like this. Thank you. Thanks a lot for coming, sir. ತುಂಬ ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಧನ್ಯವಾದ.